ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ 30ರಂದು ನಿಡುಮ ಮಿಡಿಯ ಶ್ರೀ ಪೀಠಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಾರಂಗಧರ ದೇಸಿ ಕೇಂದ್ರದ ಮಹಾಸ್ವಾಮಿಗಳು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 30ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಮುಖಂಡರು ಹಾಗೂ ಇನ್ನಿತರರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. 30ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು. ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ನಿಡಮಾಮಿಡಿ ಸಂಸ್ಥಾನ ಮಠ ಮಾನವ ಧರ್ಮ ಪೀಠ ಇವರ 33ನೇ ವರ್ಷದ ಪೀಠಾರೋಹಣದ ಸಮಾರಂಭ. ಪೀಠಾರೋಹಣದ ಸಮಾರಂಭದ ಉದ್ಘಾಟನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು, ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ್ ಖರ್ಗೆಯವರು, ಹೋರಾಟಕ್ಕೆ ಸಾವಿಲ್ಲ ಮತ್ತು ಓಲೆ ಒಳ ಧ್ವನಿ ಕೃತಿ ಲೋಕಾರ್ಪಣೆ ಎಸ್.ಸಿ. ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಹಾಗೂ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಹಾಗೂ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಹಾಗೂ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಅಭಿನಂದನಾ ನುಡಿ ರಂಜಾನ್ ದರ್ಗಾ, ಸದಾಶಯ ನುಡಿಗಳು ನಟರಾಜ್ ಹುಳಿಯಾರ್ ಅವರು. ಈ ಕಾರ್ಯಕ್ರಮವನ್ನು ಮುಂಜಾನೆ ಕಾರ್ಯಕ್ರಮ ಇದು ನಿಡಮಾಮಿಡಿ ಸ್ವಾಮಿಗಳ 33ನೇ ವರ್ಷದ ಪೀಠಾರೋಹಣದ ಸಮಾರಂಭ. ಮಧ್ಯಾಹ್ನ ಸರಸ್ವತಿ ವರಪುತ್ರರಂತೆ ಖ್ಯಾತಿ ಗಳಿಸಿರ್ತಕ್ಕಂಥ ಜೇಚೇನಿ ಮಹಾಸ್ವಾಮಿಗಳು, ಜೇಚೇನಿ ಮಹಾಸ್ವಾಮಿಗಳ 115ನೇ ಜಯಂತಿ ಉತ್ಸವ. 115ನೇ ಜಯಂತಿ ಉತ್ಸವವನ್ನು ಪರಮ ಪೂಜ್ಯ ಸಾರಂಗ ಮಠದ ಜಗದ್ಗುರು ಹೇಳಿರ್ತಕ್ಕಂತೆ ಜಯಚೇನಿಯವರು ಧಾರ್ಮಿಕ ಕ್ಷೇತ್ರದಲ್ಲಿ ಗುರುವಾದಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಗುರುವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಕ್ಕಂಥಲ್ಲ. ಹಿಂದೆ ಕುವೆಂಪು ಅವರು ತಮ್ಮ ನುಡಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ತಪಸ್ವಿಗಳು, ಪಂಡಿತರು, ಅನುಭವಿಗಳು, ಸಾಹಿತ್ಯಾರಾಧಕರು ಆದ ಶ್ರೀ ನಿಡಮಾಮಣಿ ಮಹಾಸ್ವಾಮಿಗಳು ಭಾರತ ಸಮಾಜದ ಶುಭವನ್ನು ಸಾಧಿಸಲು ಶಕ್ತಿ ಅಪೇಕ್ಷೆ ಎರಡನ್ನೂ ಉಳ್ಳ ಪೂಜ್ಯ ಮಹನೀಯರು ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಆಗಿನ ಕಾಲದಲ್ಲಿ ಅವರ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥ ನುಡಿ. ಕನ್ನಡದ ಸೇವಕರಾಗಿ ದೀನದಲಿತರ ಆರಾಧಕರಾಗಿ ಶ್ರೀಗಳವರು ತಮ್ಮ ನಡೆ ನುಡಿಯಿಂದ ಕನ್ನಡಿಗರ ಬಾಳನ್ನು ಹಸನು ಮಾಡುತ್ತಿದ್ದಾರೆ. ಇವರನ್ನು ಕನ್ನಡಿಗರನ್ನಾಗಿ ಪಡೆದ ನಾಡವು ನಾವೇ ಧನ್ಯರು ಅಂತಕ್ಕಂಥ ಅನಾ ಕೃಷ್ಣರಾಯರು, ಬಹಳ ದೊಡ್ಡ ಪ್ರಭಾವಿ ಸಾಹಿತಿಗಳಾಗಿರ್ತ ಅನಾ ಕೃಷ್ಣರಾಯರು ತಮ್ಮ ಒಂದು ಪುಸ್ತಕದಲ್ಲಿ ಲೇಖನವನ್ನು ಬರೆದಿರ್ತಕ್ಕಂಥದ್ದು ಉಲ್ಲೇಖ ಮಾಡಿರ್ತೇನೆ. ಸಾಹಿತ್ಯ ಲೋಕದಲ್ಲಿರುವ ರತ್ನಖಚಿತ ದೀಪಗಳು ಹಲವು, ಬೋಧ ದೀಪಗಳು ಕೆಲವು, ಅಂಥದ್ದೊಂದು ಅಪೂರ್ವ ಪ್ರಭೆ ಶ್ರೀ ಜೇಚೇನಿಯವರು ಅಂತಕ್ಕಂಥ ಮಾತನ್ನು ಶ್ರೀ ನಿರಂಜನ ಗುರುಗಳು ಹೇಳಿರ್ತಕ್ಕಂಥ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದೇವೆ. ಅದೇ ರೀತಿ ಡಾಕ್ಟರ್ ಶ್ರೀ ಜೇಚೇನಿ ಅವರು ಸಾಹಿತ್ಯ ಲೋಕದ ಸೂಜಿಗೆಗಳಲ್ಲಿ ಒಬ್ಬರು. ಅವರ ಗ್ರಂಥರಾಶಿಯು ಹಿಂದಿರುವ ವಾಗ್ನೇಯವು, ತಪಸ್ಸು, ಅದ್ಭುತ ಚಿಂತನೆಗಳ ಮಂಥನಗಳ ದಿವ್ಯ ದಾರ್ಶನಿಕತೆ, ಜನಕಲ್ಯಾಣಾಂಕ್ಷೆ, ಸತತ ಸಾಧನೆಗಳು, ಅಸಾಮಾನ್ಯವಾದವುಗಳು. ಕನ್ನಡದ ಗದ್ಯ ಶ್ರೀ ಜಯಚೇನಿಯವರಲ್ಲಿ ಸಿದ್ಧ ಇದೆಯನ್ನು ಪಡೆದಿರ್ತಕ್ಕಂಥದ್ದು. ಸಿದ್ದಯ್ಯ ಪುರಾಣಿಕರು, ಖ್ಯಾತ ಲೇಖಕರು, ಸಾಹಿತಿಗಳು ಹೇಳಿರ್ತಕ್ಕಂಥದ್ದು. ಶ್ರೀ ಜಯಚೇನಿಯವರು ಕ್ರಾಂತಿ ಸನ್ನಿಧಾನದಿಂದ ಬಂದವರು. ಸಾಹಿತ್ಯ ಲೋಕದಲ್ಲಿ ಸಂಖ್ಯೆ ಹಾಗೂ ಸತ್ವಗಳೆರಡರಿಂದಲಿದ್ದು ಸಿದ್ಧಿ ತೋರಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಗಳು ಕೂಡ ಅವರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಡಾಕ್ಟರ್ ಹಮಾ ನಾಯಕ್ ಅವರು, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಹಮಾ ನಾಯಕರು ಕನ್ನಡ ಸಾಹಿತ್ಯಕ್ಕೆ ಉಜ್ವಲ ಕಹಳೆಯನ್ನು ಕೊಟ್ಟ ಮಹಾ ಸಾಧನೆ ಜಯಚೇನಿಯವರದು. ಅವರ ಹಾಗೆ ಓದು ಬರಹ ಕಾಯಕಕ್ಕೆ ಸಂಪೂರ್ಣವಾಗಿ ತೆತ್ತುಕೊಂಡು ಅವರಷ್ಟು ಗ್ರಂಥಗಳನ್ನು ರಚಿಸಿದ ಮತ್ತೊಬ್ಬ ಮಠಾಧೀಶರನ್ನು ಹೆಸರಿಸಲು ಸಾಧ್ಯವಿಲ್ಲ. ಜೀವನದ ಎಲ್ಲ ಕ್ಷೇತ್ರಗಳನ್ನು ಆರಿಸಿಕೊಂಡಿರುವ, ರಾಜಕೀಯದಿಂದ ದೂರವಾಗಿದ್ದು ತಪಸ್ಸು ಸೇವೆಗಳಲ್ಲಿ ಮಗ್ನರಾಗಿದ್ದ ಶ್ರೀ ಜಯಚೇನಿಯವರು ಕನ್ನಡಿಗರ ತುಂಬು ಪ್ರೀತಿ ಗೌರವಗಳಿಂದ ಪಾತ್ರರಾಗಿದ್ದಾರೆ. ಸಿದ್ಧಾಂತವನ್ನು ಬರೆದು ಸಿದ್ಧಿ ಪಡೆದು ಮಹಾನುಭಾವಿಗಳಂತಕ್ಕಂಥ ಮಾತನ್ನು ಹಮಾನಾಯಕರು ಹೇಳಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಯಚೇನಿಯವರ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು
ಈ ನಾಡಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.